ಮೂಡ ಬಳಿಕ ಬಿಜೆಪಿಯಿಂದ ಮತ್ತೊಂದು ಪಾದಯಾತ್ರೆಗೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟ ಮಾಹಿತಿ ಸಿಗ್ತಾ ಇದೆ. ವಾಲ್ಮೀಕಿ ಹಗರಣದ ವಿರುದ್ಧ ಪಾದಯಾತ್ರೆಗೆ ಒಪ್ಪಿಗೆಯನ್ನ ಕೊಡಲಾಗಿದೆ. ಬಳ್ಳಾರಿ ಪಾದಯಾತ್ರೆಗೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ಟಿದೆ. ಸದ್ಯದಲ್ಲೇ ಪಾದಯಾತ್ರೆಯ ದಿನಾಂಕ, ಸಮಯ, ರೂಪುರೇಷೆ ಎಲ್ಲವನ್ನ ಕೂಡ ಆ ಮೂಲಕ ಬಿಜೆಪಿ ನಿರ್ಣಯಿಸುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಳ್ಳಾರಿ ಪಾದಯಾತ್ರೆಗೆ ಒಪ್ಪಿಗೆ ಸಿಕ್ಕಿರಲಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಅಳೆದು ತೂಗಿ ದೆಲ್ಲಿಯ ದೊರೆಗಳನ್ನ ಇಲ್ಲಿನ ನಾಯಕರು ಭೇಟಿ ಮಾಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದ ಹಾಗೇನೆ ಬಳ್ಳಾರಿ ಪಾದಯಾತ್ರೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಬಟ್ ಇದು ನಾನಾ ಅರ್ಥಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಬಳ್ಳಾರಿ ಪಾದಯಾತ್ರೆಯನ್ನ ಬಯಸಿದವರು ವಿಜಯೇಂದ್ರ ನಾಯಕತ್ವವನ್ನು ವಿರೋಧ ಮಾಡ್ತಾ ಇದ್ದವರು. ಸೊ ಅಲ್ಲಿಗೆ ಹೈಕಮಾಂಡ್ ಏನು ಹೇಳೋದಕ್ಕೆ ಹೊರಟಿದೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಪ್ಪಿಗೆಯನ್ನ ಕೊಟ್ರೆ ಹೆಂಗೆ ಅನ್ನೋ ಪ್ರಶ್ನೆ ಕೂಡ ಇತ್ತು, ಪರಿಸ್ಥಿತಿ ಕೂಡ ಇತ್ತು. ಫೈನಲಿ ಈಗ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿಯಲ್ಲಿರುವಂತಹ ಬಂಡಾಯ ಶಮನಕ್ಕೆ ನಾಳೆ ಬೇರೆ RSSನವರು ಮೀಟಿಂಗ್ ಅನ್ನು ಕರೀತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಈಗ ಬಳ್ಳಾರಿ ಪಾದಯಾತ್ರೆಗೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರ ಅರ್ಥ ಏನು ಅಂತ? ಬಿಕಾಸ್ ಬಳ್ಳಾರಿ ಪಾದಯಾತ್ರೆಯನ್ನ ಬಯಸಿದವರು ವಿಜೇಂದ್ರ ನಾಯಕತ್ವವನ್ನ ವಿರೋಧ ಮಾಡ್ತಾ ಇದ್ದವರು ಮತ್ತು ಆ ಮೈಸೂರು ಪಾದಯಾತ್ರೆನ ವಿರೋಧ ಮಾಡ್ತಾ ಇದ್ದವರು, ಅಸಮಾಧಾನ ಇದ್ದವರು. ಒಂದು ಸ್ಪಷ್ಟ ಮಮತಾ, ಯಾಕಂದ್ರೆ ಹಿಂದೆ ಪಾದಯಾತ್ರೆ ಸಿದ್ದರಾಮಯ್ಯವರ ವಿರುದ್ಧ ಮಾಡಿದ್ದು ಮತ್ತು ಮೂಡಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದು. ಅವತ್ತು ರೆಬಲ್ ಟೀಮು ವಿಜೇಂದ್ರ ಅವರ ನಾಯಕತ್ವ ಪಾದಯಾತ್ರೆ ಒಪ್ಪಿರಲಿಲ್ಲ. ಜೊತೆಗೆ ಪ್ರತ್ಯೇಕವಾದ ಒಂದು ಪಾದಯಾತ್ರೆ ಮಾಡಬೇಕು ವಾಲ್ಮೀಕಿ ವಿಚಾರದಲ್ಲಿ, ಎಸ್ ಟಿ ಸಮುದಾಯ ಹೆಚ್ಚಿರುವಂಥ ಬಳ್ಳಾರಿ ಜಿಲ್ಲೆಗೆ ಪಾದಯಾತ್ರೆ ಮಾಡುವ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರದ ಎಸ್ ಟಿ ಸಮುದಾಯದ ವಿರೋಧಿ ನೀತಿಯನ್ನು ಖಂಡಿಸಬೇಕು ಅನ್ನುವಂಥದ್ದು ಮತ್ತು ಭ್ರಷ್ಟಾಚಾರವನ್ನು ಹೊರಗಿಡಬೇಕು ಅನ್ನುವಂಥದ್ದು ಅವರ ಕೂಗಾಗಿತ್ತು. ಆದರೆ ಆ ಗುಂಪು ಸಹಜವಾಗಿ ವಿಜೇಂದ್ರ ಅವರ ನಾಯಕತ್ವನ ಒಪ್ಪಿರಲಿಲ್ಲ. ಆದರೆ ಈಗ ಬಿಜೆಪಿ ಹೈಕಮಾಂಡೇ ಸಮ್ಮತಿ ಸೂಚಿಸಿರೋದ್ರಿಂದ ಸಹಜವಾಗಿಯೇ ಇದು ಬಿಜೆಪಿಯಿಂದ ನಡೆಯುವಂಥ ಪಾದಯಾತ್ರೆ ಆಗಿರುತ್ತೆ. ಜೊತೆಗೆ ಅವತ್ತು ಯಾರು ವಿಜೇಂದ್ರ ಅವ್ರ ನಾಯಕತ್ವವನ್ನು ವಿರೋಧಿಸಿದ್ದವರು ಇರ್ಬೋದು ಅಥವಾ ಒಂದು ಪ್ರತ್ಯೇಕ ಗುಂಪಾಗಿ ಗುರುತಿಸಿಕೊಂಡ ಬಂಡಾಯದವರು ಇರ್ಬೋದು, ವಿಜೇಂದ್ರ ಅವರ ನಾಯಕತ್ವದಲ್ಲೇ ಇವತ್ತು ಕೂಡ ಪಾದಯಾತ್ರೆ ಹೋಗಬೇಕಾಗುತ್ತೆ. ಕಾರಣ ಅಂದರೆ ಹೈಕಮಾಂಡ್ ಒಪ್ಪದ ಮೇಲೆ ಪಕ್ಷದ ರಾಜ್ಯಾಧ್ಯಕ್ಷರ ನೇತೃತ್ವ ಆಗಿರುತ್ತೆ. ಬಹುಶಃ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವ ಪ್ರಯತ್ನವನ್ನು ಬಿಜೆಪಿ ಹೈಕಮಾಂಡ್ ಮಾಡದಂತೆ ಕಾಣಿಸ್ತಾ ಇದೆ. ಒಂದು, ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟ. ಎರಡನೇದು, ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ದೂರ ಮಾಡುವ ರೀತಿಯಲ್ಲಿ ಭಿನ್ನರು ಕೇಳಿದಂಥ ಡಿಮ್ಯಾಂಡ್ನ ರೀತಿಯಲ್ಲಿ ಪಾದಯಾತ್ರೆಯೂ ಆಯಿತು. ಆದರೆ ಆ ಪಾದಯಾತ್ರೆ ಪಕ್ಷದ ಕಡೆಯಿಂದ ಆಗೋದು ಸಹಜವಾಗಿ ವಿಜೇಂದ್ರ ಅವರ ಜೊತೆಗೆ ಅವರೆಲ್ಲರೂ ಕೂಡ ಹೆಜ್ಜೆ ಹಾಕಿ ಒಂದು ಒಗ್ಗಟ್ಟನ್ನು ಮೂಡಿಸಿದಂತೆ ಆಯಿತು. ಮತ್ತೊಂದು ಕಡೆಯಿಂದ ಸರ್ಕಾರದ ವಿರುದ್ಧ ಮತ್ತೊಂದು ಜಾಗೃತಿ ಪಾದಯಾತ್ರೆ ನಡೆಸಿದಂಗೂ ಆಯಿತು. ಹೀಗೆ ಎಲ್ಲ ಕ್ಯಾಲ್ಕುಲೇಷನ್ನ ಹಾಕಿ ಈ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. ಗ್ರೀನ್ ಸಿಗ್ನಲ್ ಅಂತೂ ಕೊಟ್ಟಿದ್ದಾರೆ. ಯಾವಾಗ ಅನ್ನುವಂಥ ನಿರ್ಧಾರವನ್ನ ಮತ್ತು ಹೇಗೆ ಅನ್ನುವಂಥ ರೂಪರೇಷೆಯನ್ನ ರಾಜ್ಯ ಬಿಜೆಪಿ ನಾಯಕರುಗಳು ಈಗ ಮಾಡಬೇಕಾಗಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಮಾಡಿದ SITಗೆ ಏನಾದರೂ 3 ಕಾಸಿನ ಬೆಲೆ ಇದೆಯಾ? ಯಾಕೆಂದರೆ ಇಡಿಯವರು ಈ ರೀತಿ ರಿಪೋರ್ಟ್ ಕೊಟ್ಟರೂ ಕೂಡ ನೀವು ಅವರ ಮೇಲೆ ಯಾವುದೇ ರಿಪೋರ್ಟ್ ಕೊಡೋದಿಲ್ಲ. ಅವರ ಹೆಸರುಗಳೇ ನಾಪತ್ತೆ ಇವೆ. ಅಂದರೆ ನೀವು ಯಾವುದೇ SIT ಇರ್ಬೋದು, ಯಾವುದೇ ಆಯೋಗ ರಚನೆ ಮಾಡಿದರೆ ಅಲ್ಲಿಗೆ ನೀವು ಕ್ಲೀನ್ ಚಿಟ್ ಕೊಡ್ರಿ ಅಂತ ಮಾತ್ರ ನೀವು ಮಾಡಿದಂಗೆ ಆಯಿತು. ಇದು ದೊಡ್ಡ ಹೋರಾಟ ಪ್ರಾರಂಭ ಆಗ್ತಾ ಇದೆ ನಮ್ಮದು. ಹೈಕಮಾಂಡ್ ಕೂಡ ನಮಗೆ ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ. ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ. ಯಾಕೆ ಅಂತಂದರೆ ನಾವು ಮೈಸೂರಿಗೆ ಹೊರಟಿದ್ದರಿಂದ ಮೂಡ ಸದ್ದಾಗೋಯ್ತು. ಆದ್ದರಿಂದ ಇದಕ್ಕೀಗ ಎರಡನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ. ಬಹುಶಃ ಇದನ್ನು ಮತ್ತಷ್ಟು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ. ಆದ್ದರಿಂದ ನಾವು ಕೂಡ ಹೈಕಮಾಂಡ್ನ ಅಪ್ಪಣೆ ಪಡಿಬೇಕು ಅಂತಿತ್ತು. ಅವರು ಕೂಡ ಒಪ್ಪಿದ್ದಾರೆ, ಮಾಡ್ಬೋದು ಅಂತ. ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡ್ತಾರೆ.